ಹಾಯ್ ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಹಿ ಮತ್ತು ಚಂದನ ಮಾತಾಡ್ತಾ ಕೂತಿರ್ತಾರೆ ಭಾರತಿ ಬಗ್ಗೆ. ಅದಕ್ಕೆ ಚಂದನಗೆ ಭಾರತಿ ಬಗ್ಗೆ ಮುತ್ತು ಅಣ್ಣನಿಗೆ ಅವ್ರನ್ನ ಕೊಟ್ಟು ಮದುವೆ ಮಾಡ್ಬೋದಲ್ಲ ಅಂತ ಅನಿಸಿ, ಅಲ್ಲ ಮಹಿ, ನಿನಗೆ ಭಾರತಿ ಬಗ್ಗೆ ಏನು ಅನಿಸುತ್ತೆ? ಮುತ್ತು ಅಣ್ಣನ ಮೇಲೆ ತುಂಬಾ ಲವ್ ಅನಿಸುತ್ತೆ ಅಲ್ವಾ? ಅವರಿಬ್ಬರು ಪೇರ್ ಚೆನ್ನಾಗಿದೆ ಅಂತ ಹೇಳಿದಾಗ, ಆದರೆ ಮದುವೆ ಎಲ್ಲ ಆಗಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ಕೆಂಡ ಚೆನ್ನಾಗಿದೆ ಅಂತ ಮೂತಿ ಮೇಲೆ ಇಟ್ಕೊಳಕ್ಕಾಗುತ್ತಾ ಅಂತ ಹೇಳಿದಾಗ, ಅಂದರೆ ಅಂತ ಹೇಳಿದ್ದಕ್ಕೆ, ಈಗೇನು ಭಾರತಿನ ನಮ್ಮ ಮನೆಗೆ ಮದುವೆ ಮಾಡ್ಕೋಬೇಕು ಅಂತ ಅಂತಿರಲ್ಲ. ಭಾರತಿ ಒಳ್ಳೆಯವಳೆ, ಆದರೆ ಅವ್ರ ಮನೆಯವರು ನಮ್ಮನ್ನು ಕಂಡ್ರೇ ಆಗೋದಿಲ್ಲ, ಅಂಥದ್ರಲ್ಲಿ ಅವಳನ್ನ ನಮ್ಮನೆ ಸೊಸೆ ಮಾಡ್ಕೊಳಕ್ಕಾಗುತ್ತಾ? ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಪಾಪ ಮುತ್ತು ಅಣ್ಣಗೋಸ್ಕರ ನಾವೇನಾದರೂ ಮಾಡಲೇಬೇಕು ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಏನಿದು ಮುತ್ತು ಅಣ್ಣನ ಮೇಲೆ ತುಂಬಾ ಕನಿಕರ ಬಂದ್ಬಿಟ್ಟಿದೆ ಅಂತ ಹೇಳಿದ್ದಕ್ಕೆ, ಯಾಕೆ ನಿನಗಿಲ್ವಾ ಅಂತ ಹೇಳಿದಾಗ, ಇದೆ ಅಂತ ಹೇಳಿದ್ದಕ್ಕೆ, ಸುಮ್ಮನೆ ಬಾಯಿ ಮಾತಿಗೆ ಇದ್ದರೆ ಒಂದು ಏನಾದರೂ ಮಾಡಲೇಬೇಕು. ಅವರೂ ಪಾಪ ಎಷ್ಟು ದಿನ ಅಂತ ಸಿಂಗಲ್ ಆಗಿ ಕಾಲ ಕಳೀತಾರೆ, ಅವ್ರಿಗೂ ಒಂದು ಲೈಫ್ ಇದೆ, ಅವ್ರಿಗೂ ಸಂಸಾರ ಮಕ್ಕಳು ಅಂತ ಎಲ್ಲ ಆಗಬೇಕು ಅಲ್ವಾ ಅಂತ ಹೇಳಿದ್ದಕ್ಕೆ, ನೀವು ಏನೇ ಮಾಡಿದ್ರು ನನ್ನ ಸಪೋರ್ಟ್ ಅಂತೂ ಇರುತ್ತೆ ಅದಕ್ಕೆ ಅಂತ ಹೇಳ್ತಾನೆ. ನಾವೇ ಒಂದ್ಸಲ ಹೋಗಿ ಮಾತಾಡೋಣ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅವ್ರ ಮನೆ ಹತ್ರ ಹೋದ್ರೆ ಗೇಟ್ ಹತ್ರ ಹೋದರೆ ಸಾಕು, ನಾಯಿ ಬಿಟ್ಟು ಕಚ್ಚಿಸ್ಬಿಡ್ತಾರೆ ಅಂತ ಹೇಳಿದ್ದಕ್ಕೆ, ಭಾರತಿ ಹತ್ರ ಮಾತಾಡೋಣ ಅಂತ ಹೇಳಿದಾಗ, ಅಯ್ಯೋ ನಿಮ್ಮಷ್ಟೆಲ್ಲ ಧೈರ್ಯ ಅವಳಿಗಿಲ್ಲ ಅದಕ್ಕೆ. ಈಗ ನೋಡಿ, ನೀವು ಹರಿಯಣ್ಣನಿಗೋಸ್ಕರ ಮನೆಯವ್ರನ್ನ ಎದುರಾಕೊಂಡು ಇಲ್ಲಿ ಬಂದಿದ್ದೀರಾ, ಆದರೆ ಅವಳು ಹಾಗಲ್ಲ. ಅವ್ರ ಅಮ್ಮ ಒಂದು ಏಟ್ ಕೊಟ್ಟರೆ ಸಾಕು ಮೂಲೆಯಲ್ಲಿ ಮುದ್ರಕೊಂಡು ಕೂತ್ಕೊತಾಳೆ, ಅಷ್ಟೊಂದೆಲ್ಲ ಧೈರ್ಯ ಅವಳಿಗಿಲ್ಲ ಬಿಡಿ ಅಂತ ಹೇಳಿದಾಗ, ಏನಾದರೂ ಮಾಡೋಣ ಮಹಿ ಅಂತ ಹೇಳಿದ್ದಕ್ಕೆ, ಓಕೆ ಅದಕ್ಕೆ ಆಯಿತು, ನೀವೇನೇ ಮಾಡಿದ್ರು ನನ್ನ ಸಪೋರ್ಟ್ ಇದೆ ಅಂತ ಹೇಳ್ತಾನೆ. ಈ ಬಟ್ಟೆ ಶಾಪಿಗೆ ಬಂದು, ಹಲೋ ನಮಸ್ತೆ ಸರ್ ಅಂತ ಹೇಳ್ತಾನೆ. ಅದಕ್ಕೆ, ಹೇಳಿ ಸರ್ ಏನಾಗಬೇಕಿತ್ತು ಅಂತ ಕೇಳಿದ್ದಕ್ಕೆ, ಒಂದು 10 ಜನ ಪಾಯೋ ತೆಗೆಯೋದಕ್ಕೆ ಬೇಕಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಅಂತ ಆ ವ್ಯಕ್ತಿ ನೋಡುವಾಗ, ಇನ್ನೇನು ಸರ್ ಮತ್ತೆ ಬಟ್ಟೆ ಅಂಗಡಿಗೆ ಬಂದು ಬೇರೆ ಇನ್ನೇನಾದರೂ ಕೇಳೋಕ್ಕಾಗುತ್ತಾ? ಬಟ್ಟೆ ತೊಗೋಬೇಕಿತ್ತು ಅಂತ ಹೇಳಿದಾಗ, ಅಲ್ಲಿ ಹೋಗಿ ಸರ್ ಅಲ್ಲಿ ತೋರಿಸ್ತಾರೆ ಅಂತ ಅವನು ಹೇಳ್ತಾನೆ. ಸರಿ ಆಯಿತು ಅಂತ ಈ ಕಡೆ ಬಟ್ಟೆ ತೊಗೊಳ್ಳೋ ಸೆಕ್ಷನ್ಗೆ ಬಂದು, ಮೇಡಮ್ ಬಟ್ಟೆ ತೋರಿಸಿ ಅಂತ ಹೇಳಿದಾಗ, ಏನು ಬೇಕಿತ್ತು ಸರ್, ಯಾವ ಥರ ಬಟ್ಟೆ ತೋರಿಸ್ಲಿ ಅಂತ ಕೇಳಿದ್ದಕ್ಕೆ, ಅದು ಮೇಡಮ್ ನೈಟಿ ತೋರಿಸ್ತೀರಾ ಅಂತ ಹೇಳಿದಾಗ, ಯಾವ ಸೈಜು ಸರ್ ಅಂತ ಕೇಳ್ತಾಳೆ. ಅದು ನನ್ನ ಸೈಜೇ ತೋರಿಸಿ ಅಂತ ಹೇಳಿದಾಗ ಅವಳು ಕನ್ಫ್ಯೂಸ್ ಆಗಿ ನಿಂತ್ಕೊತಾಳೆ. ಯಾಕೆ ಮೇಡಮ್ ಆ ಥರ ನೋಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅಲ್ಲ ನೈಟಿ ಯಾರಿಗೆ ಅಂತ ಕೇಳಿದ್ದಕ್ಕೆ, ನಮ್ಮ ವೈಫ್ಗೆ ಅಂತ ಹೇಳಿದಾಗ, ಮತ್ತು ನನ್ನ ಸೈಜ್ ಕೊಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಹೇಗಪ್ಪ ಮೆಜರ್ ಮಾಡ್ಕೊಂಡು ಬರೋದು ಆ ಸೈಜನ್ನು ಅಂತ ಹೇಳಿಬಿಟ್ಟು, ಮೇಡಮ್ ನೀವು ಒಂದೆರಡು ನೈಟಿನ ತೋರಿಸಿ, ನಾನು ಆಮೇಲೆ ಸೈಜ್ ಹೇಳ್ತೀನಿ ಅಂತ ಹೇಳಿದಾಗ, ಸರಿ ಅಂತ ನೈಟಿಗಳನ್ನ ತೋರಿಸ್ತಾಳೆ. ಅದನ್ನು ನೋಡಿ, ಅಯ್ಯೋ ಮೇಡಮ್ ಇದು ಟಿ ವಿ ಆ್ಯಡ್ಗಳಲ್ಲೆಲ್ಲ ಬರುತ್ತಲ್ಲ ಆ ಥರ ನೈಟಿ ತೋರಿಸಿ ಮೇಡಮ್ ಅಂತ ಹೇಳಿದ್ದಕ್ಕೆ, ಅದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಸರ್ ಅಂತ ಹೇಳ್ತಾಳೆ. ಅದಕ್ಕೆ, ತುಂಬ ಕಾಸ್ಟ್ಲಿನಾ, ಎಷ್ಟಾಗ್ಬೋದು ಅಂತ ಕೇಳಿದ್ದಕ್ಕೆ, ಒಂದು 800-900 ಅಂತ ಹೇಳಿದ್ದಕ್ಕೆ, ಅಯ್ಯಯ್ಯೋ ಅಷ್ಟೇನಾ, ನಾನೇನೋ ನೀವು ಹೇಳೋದು ನೋಡಿದ್ರೆ 1 ಲಕ್ಷನೋ 2 ಲಕ್ಷನೋ ಆಗುತ್ತೆ ಅಂತ ಅಂದ್ಕೊಂಡೆ, ಪರವಾಗಿಲ್ಲ ತೋರಿಸಿ ಅಂತ ಹೇಳಿದಾಗ, ನಿಮ್ಮ ವೈಫು ತುಂಬಾ ಲಕ್ಕಿ ಸರ್ ಅಂತ ಹೇಳ್ತಾಳೆ. ಅದಕ್ಕೆ, ನಿಮ್ಮ ಹಸ್ಬೆಂಡು ಅಷ್ಟೇ ತುಂಬಾ ಲಕ್ಕಿ ಅಂತ ಹೇಳ್ತಾನೆ. ಇಲ್ಲ ಸರ್ ನನಗಿನ್ನೂ ಮದುವೆನೇ ಆಗಿಲ್ಲ ಅಂತ ಹೇಳಿದಾಗ, ಅಯ್ಯಯ್ಯೋ ನಿಮ್ಮಂಥ ಒಳ್ಳೆ ಬ್ಯೂಟಿಗೆ ಇನ್ನೂ ಮದುವೆ ಆಗಿಲ್ವಾ ಅಂತ ಹೇಳಿ, ಮೇಡಮ್ ನೀವು ಹಾಗೆ ಸ್ವಲ್ಪ ಲೆಫ್ಟಿಗೆ ತಿರುಗಿ ಸ್ವಲ್ಪ ರೈಟಿಗೆ ತಿರುಗಿ ಅಂತ ಅವ್ರನ್ನ ಆ ಕಡೆಯಿಂದ ಈ ಕಡೆಗೆ ತಿರುಗಿಸಿ, ಹೈಟು ಪರ್ಸ್ನಾಲಿಟಿ ಎಲ್ಲ ಓಕೆ ಅಂತ ಹೇಳುವಾಗ, ಸರ್ ನೀವು ನನ್ನ ಸೈಜ್ ಬಟ್ಟೆ ಕೇಳ್ತಾ ಇದ್ದೀರಾ ಇವಾಗ ಅಂತ ಹೇಳ್ತಾಳೆ. ಹಾಂ ಹೌದು ಅಂತ ಹೇಳಿದ್ದಕ್ಕೆ, ಸರ್ ಹಾಗಾದರೆ ಮೀಡಿಯಮ್ ಸಾಕಾಗುತ್ತೆ ಅಂತ ಹೇಳಿದಾಗ, ಅದೇ ಮೇಡಮ್ ಅದೇ ಥರ ಬಟ್ಟೆ ತೋರಿಸಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ, ಇದೆಲ್ಲ ಬ್ರ್ಯಾಂಡೆಡ್ ಇದೆ ಸರ್ ಅಂತ ಅಂದ್ಬಿಟ್ಟು ತೆಗೆದು ತೋರಿಸ್ತಾನೆ. ಇದರಲ್ಲಿ ನಿಮ್ಗೆ ಯಾವ್ದು ಓಕೆ ಆಯಿತು ಹೇಳಿ ಸರ್ ಅಂತ ಹೇಳಿದಾಗ, ಯೋಚನೆ ಮಾಡ್ತಾ ಇರ್ತಾನೆ. ಆ ಕಡೆ ಕಂಟಿನ್ಯೂ ಬಟ್ಟೆ ತೊಗೊಳಕ್ಕೆ ಅಂತ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಮದುವೆ ಆದ್ರೂ ಇವನಿಗೆ ಬುದ್ಧಿ ಮಾತ್ರ ಚೇಂಜ್ ಆಗಲೇ ಇಲ್ಲ ಅಂತ ಹೇಳ್ಕೊತಾ ಇರ್ತಾನೆ. ಅಷ್ಟರಲ್ಲಿ ನಿಮ್ಮ ವೈಫ್ ಯಾವ ಕಲರ್ ಇದ್ದಾರೆ ಹೇಳಿ ಸರ್ ಅಂತ ಹೇಳಿದ್ದಕ್ಕೆ, ಆದಷ್ಟು ನಿಮ್ಮ ಕಲರೇ ಇದ್ದಾರೆ ನಮ್ಮ ವೈಫು ಅಂತ ಹೇಳ್ತಾನೆ. ಅದಕ್ಕೆ, ಸರಿ ಹಾಗಾದರೆ ನನಗೆ ಈ ಕಲರ್ ಬಟ್ಟೆ ಸೂಟ್ ಆಗುತ್ತೆ ಸರ್, ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂತ ಹೇಳಿದಾಗ, ಹಾಗೆ ಒಂದು ಸ್ವಲ್ಪ ಹೇಗೆ ಕಾಣಿಸುತ್ತೆ ಅಂತ ನೀವು ಹಿಡಿದು ತೋರಿಸ್ತೀರಾ ಇಫ್ ಯು ಡೋಂಟ್ ಮೈಂಡ್ ಅಂತ ಹೇಳ್ತಾನೆ. ಸರಿ ಆಯಿತು ಸರ್ ನಾನು ಹಿಡಿದು ತೋರಿಸ್ತೀನಿ ಅಂತ ಅವರು ಹಾಕ್ಕೊಂಡು ತೋರಿಸ್ತಾರೆ. ಆವಾಗ ಪರ್ಫೆಕ್ಟ್ ಇದನ್ನೇ ಪ್ಯಾಕ್ ಮಾಡಿ ಅಂತ ಹೇಳಿದಾಗ, ಓಕೆನಾ ಸರ್ ಇದು ನಾನು ಪ್ಯಾಕ್ ಮಾಡಲಾ ಅಂತ ಹೇಳ್ತಾ ಇರ್ತಾಳೆ. ಹಾಂ ಮೇಡಮ್ ಪ್ಯಾಕ್ ಮಾಡಿ ಇದನ್ನೇ ಅಂತ ಹೇಳ್ತಾನೆ. ಕಂಟಿ ಅಲ್ಲಿಗೆ ಬರ್ತಾನೆ. ಅದನ್ನು ನೋಡಿ, ಏನು ಕಂಟಿ ನೀನಿಲ್ಲಿ, ವಾಟ್ ಎ ಸರ್ಪ್ರೈಸ್, ಏನಕ್ಕೆ ಬಂದೆ ಅಂತ ಹೇಳಿದ್ದಕ್ಕೆ,
ನೀನೇನು ಮಾಡ್ತಾ ಇದೆಯಾ ಹೇಳು ಅಂತ ಅಂದಾಗ, ಇಲ್ಲಿ ಒಂದು ಸೀಟ್ಗೆ ಅಪ್ಲೈ ಮಾಡೋದಕ್ಕೆ ಬಂದೆ ಅಂತ ಹೇಳ್ದಂಗ, ಓ ಕಾಮಿಡಿ ಅಂತ ಹೇಳ್ತಾನೆ. ಅಲ್ಲ ನೀನೇನಕ್ಕೆ ಬಂದೆ ಹೇಳು ಅಂತ ಹೇಳಿದಕ್ಕೆ, ಟವಲ್ ತೊಗೋಬೇಕಿತ್ತು ಅದಕ್ಕೆ ಬಂದೆ ಅಂತ ಹೇಳಿದಾಗ, ಓ ಟವಲ್ ಗಿರಾಕಿ, ಟವಲ್ ತೋರಿಸಿ ಮೇಡಮ್ ಅಂತ ಹೇಳಿದಾಗ, ಆಯಿತು ಸರ್ ನಾನು ತೋರಿಸ್ತೀನಿ ಅಂತ ಟವಲ್ನ ತೋರಿಸ್ತಾರೆ. ಇದು 70 ರೂಪಾಯಿ, ಇದು 100 ರೂಪಾಯಿ, ಇದು 50 ರೂಪಾಯಿ ಅಂತ ಹೇಳ್ತಾ ಇರ್ತಾರೆ. ಈ ಹರಿ ಒಂದು ಟವಲ್ನ ತಗೊಂಡು, ಈ ಟವಲ್ ಓಕೆ, ಇದು 250 ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ, ಅಯ್ಯೋ ಸರ್ ಅದು ಜಸ್ಟ್ 75 ರುಪೀಸ್ ಅಂತ ಹೇಳಿದ್ದಕ್ಕೆ, ಟೀ ಪರವಾಗಿಲ್ಲ ಅದೇ ಇರಲಿ ಅಂತ ಹೇಳಿದಾಗ, ಹರಿ ಹಲೋ ದುಡ್ಡು ನಾನು ಕೊಡ್ತಾ ಇರೋದು ನೆನಪಿರಲಿ ಅಂತ ಹೇಳಿದ್ದಕ್ಕೆ, ನಾನು ನಿನ್ನ ರಿಸೆಪ್ಷನ್ಗೆ 10,000 ಖರ್ಚು ಮಾಡಿದ್ದೀನಪ್ಪ ಅಂತ ಹೇಳಿದಾಗ, ಓ ಹಾಗಾದರೆ ಎಲ್ಲರೂ ಲೆಕ್ಕ ಬರೆದಿಟ್ಬಿಟ್ಟಿದ್ದೀರಾ ಇದೇ ನಿಮಗೆ ಅಂತ ಹೇಳಿದ್ದಕ್ಕೆ, ನೀನು ಟವಲ್ ದುಡ್ಡು ಕೇಳಿದಾಗ ನಿನಗೂ ಲೆಕ್ಕ ಕೊಡೋಕೆ ಬೇಕಲ್ಲ ನನಗೆ ಅಂತ ಹೇಳಿದಾಗ, ಇದೇ ಕಣ್ರೋ ನಿಮಗೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇಬ್ಬರು ಜಗಳ ಮಾಡ್ತಿರ್ತಾರೆ. ಅಷ್ಟರೊಳಗಡೆ ಸರ್ 975 ರುಪೀಸ್ ಆಯಿತು ಸರ್, ಅಲ್ಲಿ ಹೋಗಿ ಪೇ ಮಾಡಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಅದನ್ನ ಇಸ್ಕೊಂಡು ಕೌಂಟ್ರ್ ಹತ್ರ ಬರ್ತಾ ಇರ್ತಾನೆ. ಕೌಂಟ್ರ್ ಹತ್ರ ಬಂದು ಹರಿ ಪೇ ಮಾಡ್ತೀನಿ ಅಂತ ಹೋಗಿ ಫೋನ್ನ ಹುಡುಕ್ತಾ ಇರ್ತಾನೆ, ಆದರೆ ಆಗ್ತಾ ಇರಲ್ಲ. ಆಗ ಹಲೋ ದೂರದ ರಿಲೇಟಿವ್, ಏನು ಸರ್ ಪೇ ಆಗ್ತಾ ಇಲ್ವಾ, ಸುಮ್ಮನೆ ಬಟ್ಟೆ ತೊಗೊಳಕ್ಕೆ ಬಂದರೆ ಆಗಲ್ಲ, ಜೇಬಲ್ಲಿ ದುಡ್ಡು ಇರಬೇಕು ಅಂತ ಹೇಳಿದಾಗ, ಹಲೋ ಕಂಟಿ ಬ್ರದರ್ ಅಂತ ಹರಿ ಹೇಳ್ತಾ ಇರ್ತಾನೆ. ಅದಕ್ಕೆ ಸರಿ ಆಯಿತು ಅಂತ ಹೇಳಿ ತನ್ನ ಜೇಬಿಂದ ದುಡ್ಡನ್ನ ಕೊಟ್ಟು ಅದನ್ನು ತಗೊಂಡು ಇಬ್ರು ಮನೆ ಕಡೆ ಬರ್ತಾರೆ. ದೇವಸ್ಥಾನದಿಂದ ಮಹಿ, ಚಂದನ ಮತ್ತು ಭಾರತಿ 3 ಜನ ಬರ್ತಾ ಇರ್ತಾರೆ. ಆಗ ಭಾರತಿ, ನಮ್ಮಮ್ಮ ಎಷ್ಟು ಒಳ್ಳೆಯವರು ಗೊತ್ತಾ, ಸ್ವಲ್ಪ ಸ್ಟ್ರಿಕ್ಟು ಅಷ್ಟೇ, ನಮ್ಮಮ್ಮನಿಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ, ಸ್ವಲ್ಪ ಸ್ಟ್ರಿಕ್ಟಾಗಿ ನಡ್ಕೊತಾಳೆ ಅಷ್ಟೇ ಅಂತ ಹೇಳಿದಾಗ, ಓ ನಿಮ್ಮಮ್ಮನಿಗೆ ಹೌದಾ ಅಂತ ಹೇಳಿದಂಗೆ, ಅಯ್ಯೋ ಅವಳು ನಿಮ್ಮ ಹತ್ರ ಮಾತ್ರ ಜಗಳ ಆಡೋದಷ್ಟೇ, ಮನಸ್ಸು ತುಂಬಾ ಮೃದು, ಹೊರಗಡೆ ಅವಳಿಗೆ ನಮ್ಮ ಬೀದಿನಲ್ಲೆಲ್ಲ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ. ಹೇಳ್ತಾ ಇರುವಾಗ್ಲೇ ಈ ಕಡೆ ಅವ್ರ ಅಮ್ಮ ಬೇರೆಯವ್ರ ಜೊತೆ ನಿಂತ್ಕೊಂಡು ಜಗಳ ಆಡ್ತಾ ಇರ್ತಾಳೆ. ನಿನ್ನ ಜೊತೆ ಮಾತಾಡಕ್ಕೆ ಬಂದಲ್ಲ, ನನ್ನ ಚಪ್ಪಲಿನಲ್ಲಿ ನಾನೇ ಹೊಡ್ಕೋಬೇಕು ಅಂತ ಹೇಳಿದಕ್ಕೆ, ಮತ್ತೆ ಹೊಡ್ಕೋ ಅಂತ ಹೇಳ್ದಾಗ, ನಾನು ನನ್ನ ಚಪ್ಪಲಿ ಹಾಕೊಂಡು ಬಂದಿಲ್ಲ, ಇಲ್ಲಾಂದ್ರೆ ಹೊಡ್ಕೊಂಡು ತೋರಿಸ್ತಾ ಇದ್ದೆ ಅಂತ ಹೇಳಿದ್ದಕ್ಕೆ, ನೀನು ಹಾಕೋ ಬಂದಿಲ್ಲ ಅಂದರೆ ಏನಾಯಿತು, ನಾನು ಹಾಕೋ ಬಂದಿದ್ದೀನಿ ನಂದೇ ಕೊಡ್ತೀನಿ ಹೊಡ್ಕೊ ಅಂತ ಹೇಳಿದಾಗ, ನಿಂದೆ ತೊಗೊಂಡು ನೀನೇ ಹೊಡ್ಕೊ ಅಂತ ಎಲ್ಲ ತುಂಬಾ ಜಗಳ ಆಡ್ತಾ ಇರ್ತಾರೆ. ತಾಟ್ಗಿತ್ತಿ ಅಂತ ಹೇಳಿದ್ದಕ್ಕೆ, ನನ್ನನ್ನೇ ತಾಟ್ಗಿತ್ತಿ ಅಂತೀಯೇನೆ ಅಂತ ಹೇಳಿದ್ದಕ್ಕೆ, ಇನ್ನೇನು ಮತ್ತೆ ಗಂಡನ್ನ ದುಬೈ ಕಳಿಸ್ಕೊಂಡು ವಿಲ್ಲಾಲಿ ಹಂಗೆ ಆಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ನೀನು ಗಂಡನ ನೆಟ್ಟಿಗೆ ನೋಡ್ಕೊಳಕ್ಕಾಗಲಿಲ್ಲ ಅಂತ ಅಂದರು ಇಲ್ಲಿ ನನ್ನ ಜೊತೆ ಜಗಳ ಆಡೋಕ್ಕೆ ಬಂದಿದೆಯಾ ಅಂತ ಎಲ್ಲ ಜೋರಾಗಿ ಜಗಳ ಆಡ್ತಾ ಇರ್ತಾರೆ. ಆಗ ಮಹಿ, ಭಾರತಿ ಹೋಗಿ ಜಗಳ ಬಿಡಿಸು ಅಂತ ಹೇಳಿದ್ದಕ್ಕೆ, ಅಯ್ಯಯ್ಯೋ ಇಲ್ಲಿಂದ ನಾನು ಮೊದಲು ಎಸ್ಕೇಪ್ ಆಗ್ತೀನಿ, ನನ್ನನ್ನು ನಿಮ್ಮ ಜೊತೆ ನೋಡಿದ್ರೆ ಅಷ್ಟೇ ನಮ್ಮಮ್ಮ ನನ್ನನ್ನು ಸಾಯಿಸಿಬಿಡ್ತಾರೆ, ನಾನು ಇಲ್ಲಿಂದ ಹೋಗ್ತೀನಪ್ಪ ಅಂತ ಹೋಗ್ಬಿಡ್ತಾಳೆ. ಆಗ ಮಹಿ, ಅದಕ್ಕೆ ನಾವೂ ಇಲ್ಲಿಂದ ಹೋಗೋದು ಸೇಫೇನ ಬನ್ನಿ ಅಂತ ಹೇಳಿದ್ದಕ್ಕೆ, ಅಲ್ಲ ಭಾರತಿಯವರಮ್ಮ ಇಷ್ಟೊಂದು ಜಗಳ ಆಡ್ತಾರಾ ಅಂತ ಕೇಳ್ತಾಳೆ. ಅದಕ್ಕೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ, ಹೌದು ಅಂತ ಚಂದನ ಅನ್ಕೊತಾಳೆ. ಅಯ್ಯೋ ಇಂಥವ್ರೇನಾದ್ರು ನಮ್ಮ ಮುತ್ತು ಅಣ್ಣನಿಗೆ ಅತ್ತೆಯಾಗಿ ಬಂದುಬಿಟ್ರೆ ಅಷ್ಟೇ ನಮ್ಮ ಮುತ್ತು ಅಣ್ಣನ ಕತೆ, ಅಯ್ಯೋ ಬೇಡಪ್ಪ ಅಂತ ಹೇಳ್ಕೊಂಡು ಇಬ್ರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ನಾವು ಒಬ್ಳೇನೆ ರೂಮ್ನಲ್ಲಿ ಬುಕ್ನ ಓದ್ತಾ ಕೂತಿರ್ತಾಳೆ. ಅಲ್ಲಿಗೆ ಹರಿ ಬಂದು ಕೆಮ್ತಾನೆ. ಹಂಗ ಏನು ಅಂತ ಹಿಂತಿರುಗಿ ನೋಡ್ತಾಳೆ. ಆಗ ಹರಿ ಈ ಅಂತ ಹಲ್ಬಿಟ್ಟು ನಿಂತಾನೆ. ಅದಕ್ಕೆ ಏನಿರ್ಬೋದು ಅಂತ ಚಂದನ ಯೋಚನೆ ಮಾಡೋಷ್ಟರೊಳಗಡೆ, ನಿಮಗೆ ಇವತ್ತು 2 ಸರ್ಪ್ರೈಸ್ ಇದೆ ಅಂತ ಹೇಳ್ತಿಂತಾನೆ. ಅದಕ್ಕೆ ಸರ್ಪ್ರೈಸಾ ನನಗ ಏನು ಅಂತ ಕೇಳಿದ್ದಕ್ಕೆ, ನೀವೇ ಗೆಸ್ ಮಾಡಿ ನೋಡೋಣ ಅಂತ ಹೇಳಿದ್ದಕ್ಕೆ, ಏನಿರ್ಬೋದು ನನಗೆ ಸರ್ಪ್ರೈಸ್ ಆಗಿ ಏನಿರ್ಬೋದು, ಗೊತ್ತಾಯಿತು ಅಂತ ಹೇಳಿದಾಗ, ಅದಕ್ಕೆ ಸುಮ್ಮನೆ ನಿಮ್ಮ ಕಾಲೇಜವರು ನಿಮಗೆ ಬ್ರಿಲಿಯಂಟು ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಕೊಡ್ತಾರಾ ನಿಮಗೆ, ನನಗೆ ಗೊತ್ತಿತ್ತು ನೀವು ಗೆಸ್ ಮಾಡ್ತೀರಾ ಅಂತ ಹೇಳಿದಾಗ, ಏನು ಹೇಳಿ ಅಂತ ಹೇಳಿದ್ದಕ್ಕೆ, ನನಗೆ ಗೊತ್ತು ನನಗೆ ರೂಮ್ ಸಿಕ್ಕಿದೆ, ನಾಳೆಯಿಂದ ನಾನು ಅಲ್ಲೇ ಉಳ್ಕೋಬೋದು ಅಂತ ತಾನೇ ನೀವು ಹೇಳಿದ್ದು ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದಲ್ಲ ಅಂತ ಹೇಳಿದಾಗ, ಮತ್ತಿನ್ನೇನಿರ್ಬೋದು ಅಂತ ಚಂದನ ಯೋಚನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಸಾಕು ಯೋಚನೆ ಮಾಡಿದ್ದೇನು ಬೇಡಿ, ನಾನೇ ಹೇಳ್ತೀನಿ ಅಂತ ಹೇಳಿಬಿಟ್ಟು, ನಿಮಗೆ ನಾಳೆ ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಇಂಟರ್ವ್ಯೂ ಇದೆ ಅಂತ ಹೇಳಿದ ತಕ್ಷಣ ಚಂದನಾಗೆ ತುಂಬಾ ಖುಷಿಯಾಗಿ ಎದ್ದು ನಿಂತ್ಕೊಂಡು, ಏನೋ ಇಂಟರ್ವ್ಯೂನ ನನಗ ಹೇಳಿ ತುಂಬಾ ಖುಷಿಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಆಗ ಹರಿ, ನೋಡಿದ್ರಾ ನಿಮ್ಮ ಖುಷಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ, ನಿಮಗೆ ಖುಷಿ ಆಯ್ತಾ ಇವಾಗ ಅಂತ ಹೇಳಿದಾಗ, ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾಳೆ. ಸರಿ ಆಯಿತು. ಅಷ್ಟರೊಳಗಡೆ ಚಂದನಾಗೆ ತುಂಬಾ ಬೇಜಾರಾಗುತ್ತೆ, ಸುಮ್ಮನೆ ಕೂತ್ಬಿಡ್ತಾಳೆ. ಅದಕ್ಕೆ ಯಾಕೆ ಏನಾಯಿತು ಅಂತ ಕೇಳಿ
ಹೇಳಿದ್ದಕ್ಕೆ, ಅಲ್ಲ ಈ ಇಂಟರ್ವ್ಯೂ ಓಕೆ, ಆದರೆ ನನಗೆ ಇಷ್ಟು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಗೋ ಅಂತ ಹಣೆ ಬರ ನನಗಿಲ್ಲ ಅಂತ ಅನಿಸುತ್ತೆ ಬಿಡಿ ಅಂತ ಹೇಳಿದ್ದಕ್ಕೆ, ಯಾಕೆ ಏನಾಯಿತು ಅಂತ ಹೇಳಿದಾಗ, ನನ್ನ ಸರ್ಟಿಫಿಕೇಟೇ ಇಲ್ವಲ್ಲ, ನನ್ನ ಕೆಲಸ ಹೇಗೆ ಸಿಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಅಣ್ಣ ಅದನ್ನೆಲ್ಲ ಮಾತಾಡಿಟ್ಟಿದ್ದಾನೆ, ನೀವು ಜಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಸಾಕು, ನಿಮಗೆ ಕೆಲಸ ಆಗುತ್ತೆ, ತಲೆನೇ ಕೆಡಿಸ್ಕೋಬೇಡಿ ಅಂತ ಹೇಳಿದಕ್ಕೆ, ಓ ಹೌದಾ, ವಾವ್ ತುಂಬಾ ಥ್ಯಾಂಕ್ ಯು, ಅಣ್ಣನಿಗೆ ಹೋಗಿ ಇವಾಗಲೇ ಥ್ಯಾಂಕ್ ಯು ಹೇಳಿ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಅದಕ್ಕೆ ಅಯ್ಯಯ್ಯೋ ಥ್ಯಾಂಕ್ ಯು ಇವಾಗೆಲ್ಲ ಏನು ಬೇಡಿ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ನಿಮಗೆ ಕೆಲಸ ಸಿಗಲಿ, ಆಮೇಲೆ ಅವ್ರಿಗೆ ಥ್ಯಾಂಕ್ ಯು ಹೇಳಿ ಸ್ವೀಟು ಕೊಡಿವ್ರಂತೆ ಅಂತ ಹೇಳಿದಾಗ ಓಕೆ ಅಂತ ಸುಮ್ಮನೆ ಆಗ್ತಾಳೆ. ಆಮೇಲೆ ಇರಿ ಒಂದು ನಿಮಿಷ, ನಾನಂತೂ ಇಂಟರ್ವ್ಯೂ ಸಕ್ಕತ್ತಾಗಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಗೊತ್ತಾ, ಅಣ್ಣನ ಮರ್ಯಾದೆ ಉಳಿಸ್ತೀನಿ, ಅವ್ರ ಗೌರವಕ್ಕೆ ಏನೂ ಹಾನಿ ಆಗಬಾರ್ದು ಆ ಥರ ನಡ್ಕೊತೀನಿ ನೋಡಿ, ಇಲ್ಲಿ ಫೋನಲ್ಲಿ ನೋಡಿ ನಾನು ಇಂಟರ್ವ್ಯೂಗೆ ಅಂತ ಫ್ರೀ ಟೈಮಲ್ಲೆಲ್ಲ ನಾನು ಡಿಸೈನ್ಸ್ಗಳೆಲ್ಲ ರೆಡಿ ಮಾಡಿದ್ದೆ ನೋಡಿ ಇದನ್ನು ಅಂತ ತೋರಿಸಿ ನೋಡಿದಾಗ, ಅಯ್ಯಯ್ಯೋ ಪರವಾಗಿಲ್ಲ ಬಿಡಿ, ಇದೆಲ್ಲ ನನಗೆ ಅರ್ಥ ಆಗೋದಿಲ್ಲ, ನಮ್ಮದೇನಿದ್ರು ಟ್ರಾವೆಲ್ಸ್ ಬಿಸ್ನೆಸ್ಸು, ಇದೆಲ್ಲ ಅಣ್ಣನಿಗೇ ಅರ್ಥ ಆಗೋದು ಅಂತ ಹೇಳಿದಾಗ, ಓ ಹೌದಲ್ವಾ, ಅಣ್ಣನಿಗೇ ತೋರಿಸ್ಬರ್ಲಾ ಅಂತ ಹೇಳಿದ್ದಕ್ಕೆ, ಅಯ್ಯಯ್ಯೋ ಅವ್ರಿಗೆಲ್ಲ ಯಾಕೆ ಡಿಸ್ಟರ್ಬೆನ್ಸು, ಬೇಡ ಬಿಡಿ ಆಮೇಲೆ ತೋರಿಸೋರಂತೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಚಂದನ ಖುಷಿ ಪಡ್ತಾ ಇರುವಾಗ, ಇನ್ನೊಂದೇನು ಸರ್ಪ್ರೈಸ್ ಅಂತ ಕೇಳಲೇ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಸಾರಿ, ಅದು ನೀವು ಇಂಟರ್ವ್ಯೂ ಹೇಳಿದ್ರಲ್ಲ ಹಾಗಾಗಿ ನಾನು ಮರ್ತುಬಿಟ್ಟೆ, ಸಾರಿ, ಇನ್ನೊಂದು ಸರ್ಪ್ರೈಸ್ ಏನು ಅಂತ ಹೇಳಿದಾಗ, ಚಂದನ ಮುಂದೆ ಹರಿ ತಂದ ಕವರ್ನ ಟಂಟಡಾಣ್ ಅಂತ ಹಿಡಿತಾನೆ. ಅದನ್ನು ನೋಡಿ ಏನಿದು ಅಂತ ಹೇಳಿದ್ದಕ್ಕೆ, ಅಯ್ಯೋ ಓಪನ್ ಮಾಡಿ ನೋಡ್ರಿ ಅಂತ ಹೇಳಿದಾಗ ಚಂದನ ಅದನ್ನು ಓಪನ್ ಮಾಡಿ ನೋಡ್ತಾಳೆ. ಅದು ನೈಟಿ ಆಗಿರುತ್ತಂತೆ. ಅದನ್ನು ನೋಡಿ ಏನಿದು, ಯಾರಿಗೆ ಇದು ಅಂತ ಕೇಳಿದ್ದಕ್ಕೆ, ಇದು ನಿಮಗೋಸ್ಕರ ರೀ, ಪಕ್ಕದ ಮನೆಯವ್ರಿಗೆ ಅಂತ ಅಂದ್ಕೊಂಡ್ರೆ ನಿಮಗೇನೆ ತಂದಿದ್ದು ಅಂತ ಹೇಳಿದ್ದಕ್ಕೆ, ನನಗೆ ಇದಾ ಅಂತ ಹೇಳಿದ್ದಕ್ಕೆ, ಹೌದು, ಅದು ಮನೆಯಿಂದ ಹೊರಡಬೇಕಾದ್ರೆ ನೀವು ಯಾವುದೇ ರೀತಿ ಕಂಫರ್ಟಬಲ್ ಡ್ರೆಸ್ನ ತಂದಿರಲಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನೇ ಯೋಚನೆ ಮಾಡಿ ತೊಗೊಂಡು ಬಂದೆ ಅಂತ ಹೇಳಿದ್ದಕ್ಕೆ, ನೀವೇ ಯೋಚನೆ ಮಾಡಿ ತೊಗೊಂಡು ಬಂದ್ರಾ ಇದನ್ನು ನನಗೆ ಅಂತ ಹೇಳಿದಾಗ, ಹೌದು ರೀ, ಇಷ್ಟ ಆಯಿತಾ ನಿಮಗೆ, ಇಷ್ಟ ಆಯಿತಾ ಅಂತ ಹೇಳ್ತಾ ಇರ್ತಾನೆ. ಸರ್ಪ್ರೈಸ್ ಕೊಡಬೇಕು ಅಂತ ಇದನ್ನು ನೀವು ತೊಗೊಂಡು ಬಂದ್ರಾ ಅಂತ ಹೇಳಿದ್ದಕ್ಕೆ, ಹೌದು, ಹೇಗೆ ನಾವು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿನೇ ನಾನು ತೊಗೊಂಡು ಬಂದಿದ್ದು, ಹೇಗೆ ನಾವು, ಆದರೆ ಇದಕ್ಕೆ ದುಡ್ಡೆಲ್ಲ ಕೊಡ್ತೀನಿ ಅಂತ ಮಾತ್ರ ಹೇಳಬಾರ್ದು ನೀವು ಆಯಿತಾ, ಇದು ಗಿಫ್ಟ್ಗೆ ಸರ್ಪ್ರೈಸ್ಗೆಲ್ಲ ದುಡ್ಡೆಲ್ಲ ಎಸ್ಕೊಳ್ಳೋದಿಲ್ಲ, ಒಬ್ಬರು ಖುಷಿ ಮುಂದೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ, ನನಗಿದು ಬೇಡ ಅಂತ ಹೇಳಿದಾಗ, ಯಾಕ್ರಿ, ಅಲ್ಲ ನೈಟಿ ಹಾಕ್ಕೊಂಡ್ರೆ ಫ್ರೀಯಾಗಿರುತ್ತೆ, ಆರಾಮಾಗಿರ್ಬೋದು ಅಂತ ಹೇಳ್ತಾರಲ್ಲ ಅಂತ ಹೇಳಿದ್ದಕ್ಕೆ, ನೋಡಿ ಇದು ನಮ್ಮ ಅತ್ತಿಗೆಗೆ ನಮ್ಮ ಅಮ್ಮನಿಗೆ ಆ ಥರದವ್ರಿಗಾದರೆ ಓಕೆ, ನಾನು ಈ ಥರ ಡ್ರೆಸ್ ಯಾವಾಗಲೂ ಹಾಕಿಲ್ಲ, ನನಗಿದು ಕಂಫರ್ಟಬಲ್ ಅಂತ ಅನಿಸೋದು ಇಲ್ಲ, ದಯವಿಟ್ಟು ಸಾರಿ, ಬೇಜಾರು ಮಾಡ್ಕೋಬೇಡಿ, ಇದನ್ನು ಎಲ್ಲಿಂದ ತೊಗೊಂಡು ಬಂದರೂ ಅಲ್ಲಿಗೆ ನೀವು ವಾಪಸ್ ಕೊಡಿ, ಸುಮ್ಮನೆ ಯಾಕೆ ದುಡ್ಡನ್ನ ವೇಸ್ಟ್ ಮಾಡ್ಕೊತೀರಾ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಅದನ್ನು ಇಸ್ಕೊಂಡು ಹರಿ ಹೋಗ್ತಾ ಇರ್ತಾನೆ. ಅಷ್ಟರೊಳಗಡೆ ಅದು ಅಂತ ಹೇಳಿದಾಗ, ಓ ಮತ್ತೆ ಬೇಕಾ, ಹಾಕೊತೀರಾ, ಡ್ರೆಸ್ ಕೊಡ್ಲಾ ಅಂತ ವಾಪಸ್ ಕೊಡೋಕೆ ಹೋದಾಗ, ಇಲ್ಲ ಹರಿ ಇದು ಬೇಡಿ, ನನಗೆ ಇದನ್ನು ನೀವು ವಾಪಸ್ ಅವ್ರಿಗೆ ತೊಗೊಂಡೋಗಿ ಕೊಡಿ, ನನಗೆ ನಾನು ಸ್ಕೆಚ್ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ, ಅದು ಪ್ರಿಂಟೌಟ್ ಬೇಕಿತ್ತು, ನಾನು ನಿಮಗೆ ಕಳಿಸ್ತೀನಿ, ವಾಟ್ಸಪ್ ಮಾಡ್ತೀನಿ, ಅದನ್ನು ಸ್ವಲ್ಪ ತಂದು ಕೊಡ್ತೀರಾ ಬೇಗ, ನಾಳೆ ಇಂಟರ್ವ್ಯೂಗೆ ರೆಡಿ ಆಗಬೇಕಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ತಂದು ಕೊಡ್ತೀನಿ ಬಿಡಿ ಅಂತ ಬೇಜಾರು ಮಾಡಿಕೊಂಡು ಹರಿಯಲ್ಲಿಂದ ಹೋಗ್ತಾನೆ. ಡ್ರೈವ್ ಮಾಡ್ತಾ ತುಂಬ ಬೇಜಾರಾಗಿ ಸುಮ್ಮನೆ ಕೂತಿರ್ತಾನೆ. ಆವಾಗ ಅವ್ರ ಕಸ್ಟಮರು, ಏನು ಹರಿ ತುಂಬಾ ಸೈಲೆಂಟಾಗಿ ಕೂತ್ಬಿಟ್ಟಿದ್ದೀರಾ, ಮುಂಚೆ ನೋಡಿದ್ರೆ ನನಗೆ ಡ್ರೈವಿಂಗ್ಗೆ ಕರೆದಿದ್ದಕ್ಕೆ ನಾನು ಡ್ರೈವಿಂಗ್ ಎಲ್ಲ ಬರಲ್ಲ ಅಂತ, ಡ್ರೈವರ್ ಆಗಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ನೀವೇನೇ ಡ್ರೈವರ್ ಆಗಿ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದ್ದಕ್ಕೆ, ಅನಿವಾರ್ಯತೆ ಮೇಡಮ್, ಅನಿವಾರ್ಯತೆ ಇದ್ದಾಗ ಮಾಡಲೇಬೇಕಲ್ಲ, ಈ ಟ್ರಾವೆಲ್ಸು ಮತ್ತು ಈ ಗಾಡಿಗಳಿಗೆಲ್ಲ ಹೋದರೆ ಲಾಂಗ್ ರೂಟೆಲ್ಲ ಹೋಗಬೇಕಾಗುತ್ತೆ, ಇವಾಗ ಅದೆಲ್ಲ ಬೋರ್ ಆಗಿಬಿಟ್ಟಿದೆ ಮೇಡಮ್, ಅದ್ರ ಜೊತೆಗೆ ನನಗೆ ಇವಾಗ ಮದುವೆ ಆಯಿತು ಅಂತ ಹೇಳಿದಾಗ, ವಾವ್, ನಮಗೆಲ್ಲ ಮದುವೆಗೆ ಹೇಳಲೇ ಇಲ್ಲ ನೀವು ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದೊಂದು ದೊಡ್ಡ ಕತೆ ಮೇಡಮ್ ಅಂತ ಹೇಳಿದ್ದಕ್ಕೆ, ಏನು ಲವ್ ಸ್ಟೋರಿನಾ ಅಂತ ಹೇಳಿದಾಗ, ಹೌದು ಮೇಡಮ್ ತುಂಬಾ ದೊಡ್ಡ ಕತೆ ಅಂತ ಹೇಳಿದಾಗ ಗೊತ್ತಾಯಿತು ಬಿಡಿ, ಹಾಗಾದರೆ ಹುಡುಗಿ ಮನೆಯವ್ರ ಕಡೆಯಿಂದ ತುಂಬಾ ಸರ್ಕಸ್ ಮಾಡಿ ಮದುವೆ ಆಗಿದ್ದೀರಾ ಅಂದಂಗೆ ಆಯಿತು ಅಂತ ಹೇಳಿದೀಗ, ಹಾಂ ಮೇಡಮ್ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅದಕ್ಕೆ ಹರಿ, ನೀವು ನನ್ನ ಹತ್ರ ಏನಾದರೂ ಹೇಳಬೇಕಾ ಅಂತ ಹೇಳಿದಾಗ, ಅದು ಮೇಡಮ್ ಅದು ಅಂತ ಹೇಳಿದ್ದಕ್ಕೆ, ಏನು ಹರಿ ನೀವು, ನಾನು ನಿಮಗೆ ಎಷ್ಟು ವರ್ಷಗಳಿಂದ ಪರಿಚಯ ಇದ್ದೀನಿ, ಏನು ಅಂತ ಹೇಳಿ, ಪರವಾಗಿಲ್ಲ ಸಂಕೋಚ ಯಾಕೆ ಅಂತ ಹೇಳಿದಾಗ, ನೀವೇನು ತಪ್ಪು ತಿಳ್ಕೊಳ್ಳಲ್ವಾ ಮೇಡಮ್ ಅಂತ ಹೇಳಿದ್ದಕ್ಕೆ, ಇಲ್ಲ ಹೇಳಿ ಅಂತ ಹೇಳಿದ್ದಕ್ಕೆ, ಅಲ್ಲ ಮೇಡಮ್ ಈಗಿನ ಹೆಣ್ಮಕ್ಳು ಈ ನೈಟಿ ಎಲ್ಲ ಹಾಕ್ಕೊಳ್ಳಲ್ವಾ ಅಂತ ಹೇಳ್ತಾನೆ. ಅದಕ್ಕೆ, ಅಯ್ಯೋ ನೈಂಟಿ ಏನು ಕ್ವಾಟ್ರೆ ಹೊಡಿತಾರೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ನೈಂಟಿ ಅಲ್ಲ ಮೇಡಮ್ ನಾನು ಹೇಳಿದ್ದು, ನೈಟಿ ಅಂತ ಹೇಳಿದ್ದಕ್ಕೆ, ನೈಟಿನಾ ಅಂತ ಹೇಳಿದಾಗ, ಯಾಕೆ ನಿಮ್ಮ ವೈಫ್ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ರಾ ಅಂತ
ಹೇಳಿದ್ದಕ್ಕೆ ಹೌದು ಮೇಡಮ್, ನಾನು ಪ್ರೀತಿಯಿಂದ ತೊಗೊಂಡೋಗಿ ಕೊಟ್ಟರೆ ಹಾಕೊಳ್ಳಲ್ಲ ಅಂತ ಹೇಳಿಬಿಟ್ರು ಅಂತ ಹೇಳಿದ್ದಕ್ಕೆ, ಅಯ್ಯೋ ಈಗಿನ ಟ್ರೆಂಡೇ ಬೇರೆ ಹರಿ, ಅದೆಲ್ಲ ಓಲ್ಡ್ ಫ್ಯಾಷನ್ ಆಯ್ತಂತು. ಇವಾಗ ನೈಟಿ ಹಾಕ್ಕೊಂಡ್ರೆ ನೈಟಿ ಹಾಕಿರೋ 90s ಆಂಟಿ ಅಂತಾರೆ, ಹಾಗಾಗಿ ಇವಾಗ ಯಾರೂ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ದಕ್ಕೆ, ಅದೇ ಮೇಡಮ್ ಇವಾಗಿನ ಟ್ರೆಂಡ್ ಏನು ಮೇಡಮ್ ಅಂತ ಕೇಳಿದ್ದಕ್ಕೆ ನೈಟ್ ಡ್ರೆಸ್ ಅಂತ ಹೇಳ್ತಾನೆ. ಅದು ಏನು ಅಂತ ಸರಿಯಾಗಿ ಹೇಳಿ ಮೇಡಮ್ ಅಂತ ಹೇಳಿದಂಗ, ಅದೇ ನೈಟ್ ಪ್ಯಾಂಟು ಟೀ ಶರ್ಟ್ ಅಂತ ಹೇಳಿದ್ವಿ. ಓ ಇವಾಗ ಅರ್ಥ ಆಯಿತು ಬಿಡಿ ಮೇಡಮ್, ಈಗ ಅರ್ಥ ಆಯಿತು ಅಂತ ಹರಿ ಹೇಳ್ತಾನೆ. ಅವರು ನಗಾಡ್ತಾ ಇರ್ತಾರೆ. ಈ ಮನೆಯಿಂದ ಹೊರಗಡೆ ಕುತ್ಕೊಂಡು ಫೋನ್ನ ನೋಡ್ತಾ ಇರ್ತಾನೆ. ಅಲ್ಲಿಗೆ ಹರಿ ಬರ್ತಾನೆ. ಏನಣ್ಣ ಇದು ಅಂತ ಹೇಳಿದ್ದಕ್ಕೆ, ಗಿಫ್ಟ್ ಕಣೋ, ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ದಕ್ಕೆ, ಎಲ್ಲಿಂದ ತೊಗೊಂಡು ಬಂದೆ ಅಂತ ಹೇಳಿದಾಗ, ಕಾಶ್ಮೀರದಿಂದ ತಂದೆ ಕಣೋ ಅಂತ ಹೇಳಿದ್ದಕ್ಕೆ, ಏನು ಆ್ಯಪಲ್ಲ ಅಂತ ಹೇಳಿದಾಗ, ಗಿಫ್ಟು ಕಣೋ, ಗಿಫ್ಟು ಸರ್ಪ್ರೈಸ್ ಗಿಫ್ಟು ಅಂತ ಹೇಳಿದ್ದಕ್ಕೆ, ನಮ್ಮ ಮನೆಯಲ್ಲಿರೋ ಆ್ಯಪಲ್ಗೆ ಗಿಫ್ಟು ಕಣೋ ಇದು ತಂದಿರೋ ಗಿಫ್ಟು ಅಂತ ಹೇಳಿದ್ದಕ್ಕೆ, ಆ್ಯಪಲ್ಲ ಅಂದರೆ ನನಗೆ ಕೊಡೋಣ, ಇನ್ನು ನನ್ನ ಬರ್ತಡೇ ದೂರದಲ್ಲಿದೆ, ಆದರೂ ಆಗಲೇ ನನಗೋಸ್ಕರ ಗಿಫ್ಟ್ ತಂದುಬಿಟ್ಟಿದೆಯಲ್ಲ ಕೊಡೋಣ ಅಂತ ಹೇಳಿದ್ದಕ್ಕೆ, ನಿಮ್ಮ ಮೂತಿಯ ಹೋಗಿ ಒಂದ್ಸಲ ಕನ್ನಡಿಲಿ ನೋಡ್ಕೊ ಅಂತ ಹರಿ ಬೈತಾನೆ. ಅದಕ್ಕೆ ಅಷ್ಟೇ ಬಿಡಪ್ಪ, ಹೆಂಡತಿ ಬಂದಮೇಲೆ ಅಣ್ಣ ತಮ್ಮಂದಿರಲ್ಲ ಎಲ್ಲಿ ಅಂತ ಹೇಳಿದಾಗ ಹರಿ, ಓ ನಾನು ಯಾವತ್ತಾರು ನಿಮ್ಮನ್ನು ಹಾಗೆ ನೋಡಿದ್ದೀನಿ ಅಂದರು ಅಂತ ಹೇಳಿದ್ದಕ್ಕೆ, ಸರಿ ಬಿಡು ಆಯಿತು, ನಿನ್ನ ಮಾತು ಕೇಳೋಕ್ಕಾಗ್ತಾ ಇಲ್ಲ, ಹೋಗಿ ಅದಕ್ಕೆ ಗಿಫ್ಟ್ ತಂದಿದೀಯ ಅನ್ಸುತ್ತೆ, ಹೋಗಿ ಕೊಡೋಗು ಅಂತ ಹೇಳಿದ್ದಕ್ಕೆ, ಅದೇ ಕಣೋ ಫಸ್ಟ್ ಟೈಮು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ನ ತಂದಿದ್ದೀನಿ, ಅವ್ರಿಗೆ ಯಾವ ಥರ ಕೊಡಬೇಕು, ಯಾವ ಥರ ಇಂಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೋ, ನಾನು ನಿನ್ನ ಮುಂದೆ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಏನಾದ್ರು ಐಡಿಯಾ ಕೊಡ್ತೀಯಾ ಅಂತ ಹೇಳಿ, ಸರಿ ಹೇಳು ಅಂತ ಹೇಳಿದಾಗ, ಅದು ನಿಮಗೋಸ್ಕರ ಈ ಗಿಫ್ಟ್ನ ತಂದಿದ್ದೀನಿ ಅಂತ ಹೇಳೋಕೆ ಹೋಗ್ತಾನೆ. ಅಯ್ಯೋ ಏನಣ್ಣ ಇದು, ಏನೇನೋ ಚೆನ್ನಾಗಿಲ್ಲ, ಹೆಂಗೆಂಗೋ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ಕೆ, ಓ ನಿನ್ನ ಮುಂದೆ ಬಂದಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ, ಹೋಗ ನನ್ನ ಸ್ಟೈಲಲ್ಲೇ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಓಡೋಗ್ತಾನೆ. ಹರಿ ರೂಮಲ್ಲಿ ಬಂದು ನೋಡಿದಾಗ ಚಂದನ ಅಲ್ಲಿರೋದಿಲ್ಲ. ಆ ಕಡೆ ಈ ಕಡೆ ನೋಡಿ ಚಂದನ ಇಲ್ಲದೆ ಇರೋದನ್ನ ನೋಡಿಕೊಂಡು ಮಹಿ ಹತ್ರ, ನಿಮ್ಮ ಅತ್ತಿಗೆ ಎಲ್ಲಿಗೆ ಹೋದ್ರು ಅಂತ ಕೇಳಿದಾಗ, ಅಣ್ಣ ಅತ್ತಿಗೆ ಸ್ನಾನಕ್ಕೆ ಹೋದಂಗಿತ್ತು ಅಂತ ಮಹಿ ಹೊರಗಡೆಯಿಂದ ಹೇಳ್ತಾನೆ. ಆಗ ಸ್ನಾನದ ಮನೆ ಹತ್ರ ಬಂದು ಬಾಗಿಲನ್ನ ಬಡಿತಾನೆ. ಅಯ್ಯೋ ನೀವು ಬಾಗಿಲೆಲ್ಲ ತೆಗಿಯಕ್ಕೆ ಹೋಗಬೇಡಿ, ನಾನು ನಿಮಗೋಸ್ಕರ ಅಂತ ಒಂದು ಗಿಫ್ಟನ್ನು ತಂದಿದ್ದೆ, ಅದನ್ನು ನಾನು ನಿಮಗೆ ಮುಖ ಕೊಟ್ಟು ಮುಖದಲ್ಲಿ ಹೇಳೋಕ್ಕೆ ಒಂಥರ ಆಗುತ್ತೆ, ಅದು ಫ್ರಿಜ್ ಮೇಲೆ ಇಟ್ಟಿರ್ತೀನಿ, ನೀವು ತಗೊಂಡು ಹೇಗಿದೆ ಅಂತ ಹೇಳಿ ಆಯಿತಾ, ಹಾಕ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಆಗ ಒಳಗಡೆ ನಟರಾಜ್ ಅವ್ರು ಇರ್ತಾರೆ. ಹರಿಗೆ ಮಾತ್ರ ಅದು ಗೊತ್ತೇ ಆಗೋರಿದಿಲ್ಲ ಗಿಫ್ಟಾ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಚಂದನ ಹೊರಗಡೆ ಹಾಲಲ್ಲಿ ಕೂತ್ಕೊಂಡು ಬುಕ್ ಓದ್ತಾ ಇರ್ತಾಳೆ. ಆಗ ಹರಿ ಅಲ್ಲಿಗೆ ಬಂದು, ಅಯ್ಯೋ ಚಂದನ ಅವ್ರು ಏನು ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡಿಕೊಂಡು ಕೂತಿರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ಮಹಿ ಬಂದು, ಗಿಫ್ಟ್ ಕೊಟ್ಟ ಅತ್ತಿಗೆಗೆ ಅಂತ ಹೇಳಿದ್ದಕ್ಕೆ, ಇಲ್ಲ ಕಣೋ ಇನ್ನೂ ಕೊಟ್ಟಿಲ್ಲ, ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೆ, ಸರ್ಪ್ರೈಸ್ ಆಗಿ ಫಸ್ಟ್ ಟೈಮ್ ಗಿಫ್ಟ್ ತಂದಿದ್ಯಾ, ಹೋಗು ಅಣ್ಣ ನೀನೇ ಕೊಡೋಗು ಅಂತ ಹೇಳಿದಾಗ, ಆಯಿತಾ ಸರಿ ಆಯಿತು ಕೊಡ್ತೀನಿ ಅಂತ ಹೋಗಿ ಹುಡುಕ್ತಾನೆ. ಅಲ್ಲಿ ಇರೋದಿಲ್ಲ, ಏನಾಯಿತು ಅಂತ ಎಲ್ಲರೂ ಹುಡ್ಕೋಕೆ ಶುರು ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.